ನಿನ್ನೆ ನಡೆದಂತಹ ಒಂದು ದುರಂತ ಗುಜರಾತ್ನ ಒಂದು ಬಿಜೆ ಮೆಡಿಕಲ್ ಕಾಲೇಜ್ನ ಬಳಿ ಏನೊಂದು ದುರಂತ ಆಯಿತು. ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡಿದ್ರೆ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಹಾಸ್ಟೆಲ್ ಬಿಟ್ಟು ಹೋಗ್ತಾ ಇದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ. MBBS ವಿದ್ಯಾರ್ಥಿಗಳು ಲಗೇಜ್ ಸಮೇತ ಊರುಗಳತ್ತ ತೆರಳ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನು ಹಾಸ್ಟೆಲ್ ಒಳಗೆ ಬಿಡ್ತಾ ಇಲ್ಲ. ಈಗ ಪೊಲೀಸರು ಹೊರಗಡೆಯಿಂದಲೇ ಲಗೇಜ್ ತೆಗೆದುಕೊಂಡು ಅವರು ಹೊರಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನಿನ್ನೆ ನಡೆದಂತಹ ಒಂದು ದುರಂತ, ಸಹಜವಾಗಿ ಅವರು ಕೂಡ ಘಾಸಿಗೊಂಡಿರ್ತಾರೆ. ಇದ್ದಕ್ಕಿದ್ದಂತೆ ಬಂದು ಅಪ್ಪಳಿಸಿದೆ. ಪಾಪ ಏನೂ ಗೊತ್ತಿಲ್ಲದಲ್ಲೇ ಪಾಪ ಊಟಕ್ಕೆ ಅಂತ ಹೇಳಿ ಕೂತಿದ್ದಂಥ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಜನ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಗಾಬರಿಯಾಗಿದ್ದಾರೆ, ಹಾಸ್ಟೆಲ್ ಬಿಟ್ಟು ಹೋಗ್ತಾ ಇದ್ದಾರೆ. ಸ್ಥಳದಿಂದ ನಾವು ಪ್ರತಿನಿಧಿ ಹರೀಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಏನು ಸಂಭವಿಸಿತು, ವಿಮಾನ ನೇರವಾಗಿ ವಿದ್ಯಾರ್ಥಿಗಳು ವಾಸ್ತವ್ಯ ಹೂಡಿದ್ದಕ್ಕಂತಹ ಹಾಸ್ಟೆಲ್ ಮೇಲೆ ವಿಮಾನ ನೇರವಾಗಿ ಬಿದ್ದಿತ್ತು. ಈ ಒಂದು ಕಟ್ಟಡದ ಮೇಲೆ ವಿಮಾನ ಬಿದ್ದಿದ್ದಂತಹದ್ದು. ಈಗ ಬದುಕಿ ಉಳಿದಿರ್ತಕ್ಕಂತಹ ಏನು ವಿದ್ಯಾರ್ಥಿಗಳಿದ್ದಾರೆ ಅವರು ಈಗ ಹಾಸ್ಟೆಲ್ ಕಡೆಗೆ ಬಂದಿರುವಂತಹದ್ದು. ಅವರು ತಮ್ಮ ಲಗೇಜ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ರು. ನೋಡಬಹುದು, ಲಗೇಜ್ಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತಹದ್ದು. ನಿನ್ನೆ ಏನು ವಿಮಾನ ಅಪಘಾತ ಆಯಿತು, ವಿಮಾನ ದುರಂತ ಸಂಭವಿಸಿದ ತಕ್ಷಣ ಇವರೆಲ್ಲರೂ ಕೂಡ ಓಡಿ ಹೋಗ್ತಾರೆ. ಓಡಿ ಹೋದ ನಂತರ ಇವರೀಗ ವಾಪಸ್ ಬಂದಿರುವಂತಹದ್ದು. ನಮ್ಮ ಲಗೇಜ್ಗಳನ್ನ ಕೊಡಿ, ನಾವು ತೆಗೆದುಕೊಂಡು ಹೋಗ್ತೀವಿ ಅನ್ನೋಂತ ನೋಡಬಹುದು. ಸಂಪೂರ್ಣವಾಗಿ ಇವರ ಲಗೇಜ್ ಸುಟ್ಟು ಕರಕಲಾಗಿರುವಂತಹದ್ದು. ಇವರು ಓದ್ಲಿಕ್ಕೆ ತಂದಿರತಕ್ಕಂತಹ ಪುಸ್ತಕಗಳು ಕೂಡ ಸುಟ್ಟು ಕರಕಲಾಗಿರುವಂತಹದ್ದನ್ನು ನೋಡಬಹುದು. ಡಾಕ್ಯುಮೆಂಟ್ಸ್ ಗಳೆಲ್ಲವೂ ಕೂಡ ಸಂಭವಿಸಿದಂತಹ ದಾಳಿಗೆ ಏನು ವಿಮಾನ ಪತನ ಆಯಿತು ಅಂತಹ ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಇವರ ಪುಸ್ತಕಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹದ್ದು. ಇವರೆಲ್ಲ ವಿದ್ಯಾರ್ಥಿಗಳೇ ಈ ಹಾಸ್ಟೆಲ್ನಲ್ಲಿ ಇದ್ದಂತಹ ಮೆಡಿಕಲ್ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ನಲ್ಲಿ ಇದ್ರು. ಅವರ ಸ್ನೇಹಿತರನ್ನು ಕೂಡ ಇವರುಗಳು ಕಳ್ಕೊಂಡಿದ್ದಾರೆ. ಈಗ ಅವರನ್ನ ಆ ಒಂದು ಜಾಗಕ್ಕೆ ಹೋಗ್ಬೇಕು, ನಮ್ಮ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ಸಾಮಾನುಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಗಳೀಗ ಬಂದಿರುವಂತಹದ್ದು. ಎಲ್ಲರೂ ಪೊಲೀಸ್ ಅವ್ರನ್ನ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ನಮ್ಮನ್ನ ಒಳಗಡೆ ಹೋಗ್ಲಿಕ್ಕೆ ಬಿಡಿ, ನಮಗೆ ಒಳಗಡೆ ಹೋಗ್ಲಿಕ್ಕೆ ಬಿಡಿ, ನಾವು ಅಲ್ಲಿ ನಮ್ಮ ಇರ್ತಕ್ಕಂಥ ಲಗೇಜ್ ಅನ್ನ ಎತ್ಕೊಂಡು ಬರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಗ ಕೇಳ್ತಾ ಇರುವಂತದ್ದು. ಆದ್ರೂ ಕೂಡ ಪೊಲೀಸ್ ಅವರು ಅವ್ರನ್ನ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ ಅಲ್ಲಿ ಈಗ ಏನು ವಿಮಾನದ ಅವಶೇಷಗಳನ್ನ ತೆಗೆದು ಹಾಕುವಂತ ಕೆಲಸ ನಡೀತಾ ಇದೆ. ಜೊತೆಗೆ ಕಟ್ಟಡದ ಅವಶೇಷಗಳನ್ನು ಕೂಡ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತೆಗೆದು ಹಾಕುವಂತ ಕೆಲಸ ನಡೀತಿದ್ದಂತಹ ಸಂದರ್ಭದಲ್ಲಿ ಹಾಸ್ಟೆಲ್ ನಲ್ಲಿ ವಾಸ್ತವ್ಯ ಹೂಡಿದಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಈಗ ಅವಕಾಶವನ್ನ ಪೊಲೀಸರು ನೀಡ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆಗೆ ಹರೀಶ್, TV9 ಅಹಮದಾಬಾದ್.